ಇನ್ನೊಬ್ಬ ದ್ವೇಷಕೋರನ ಬಂಡವಾಳ ಬಯಲಾಗಿದೆ. ವಿಪರ್ಯಾಸ ಅಂದರೆ ಈ ದ್ವೇಷಕೋರ ಯಾರೋ ಶಿಕ್ಷಣ ಉದ್ಯೋಗ ಇಲ್ಲದ ಬೀದಿ ಬದಿ ಪುಂಡ ಅಲ್ಲ. ಈತ ಉನ್ನತ ಶಿಕ್ಷಣ ಪಡೆದ ಒಬ್ಬ ತಜ್ಞ ವೈದ್ಯ. ಸರ್ವಧರ್ಮಗಳ ನೂರಾರು ಜನ ತಮ್ಮ ಪ್ರಾಣವನ್ನ ಕಾಪಾಡ್ತಾನೆ ಅನ್ನೋ ನಂಬಿಕೆಯಿಂದ ಈತನ ಬಳಿ ಹೋಗ್ತಾರೆ. ಈತನ ಮೇಲೆ ಪೂರ್ಣ ಭರವಸೆ ಇಟ್ಟು ಈತನ ಬಳಿ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಳ್ತಾರೆ. ಆದರೆ ಈ ತಜ್ಞ ವೈದ್ಯ ಮಾತ್ರ ಒಬ್ಬ ಪಕ್ಕಾ ಕ್ರಿಮಿನಲ್ನ ಮನಸ್ಥಿತಿ ಪ್ರದರ್ಶಿಸಿದ ಆರೋಪ ಎದುರಿಸ್ತಾ ಇದ್ದಾರೆ. ತಾನು ಪಡೆದ ಶಿಕ್ಷಣಕ್ಕೆ, ತನ್ನ ಪವಿತ್ರ ವೃತ್ತಿಗೆ ಅಪಚಾರ ಎಸಗಿದ್ದಾರೆ. ಒಂದಿಡೀ ಸಮುದಾಯವೇ ಈ ಲೋಕದಲ್ಲಿರೋಕೆ ಅರ್ಹವಲ್ಲ ಅಂತ ಹೇಳುವ ಅಮಾನುಷತೆ ತೋರಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಇಸ್ಲಾಂ ಧರ್ಮ ಹಾಗೂ ಮುಸ್ಲಿಮರ ವಿರುದ್ಧ ಅವಹೇಳನಕಾರಿ ಮತ್ತು ಪ್ರಚೋದನಕಾರಿಯಾಗಿ ಕಮೆಂಟ್ ಮಾಡುವ ಮೂಲಕ ಕೋಮು ಸೌಹಾರ್ದತೆಗೆ ಧಕ್ಕೆಯನ್ನು ಉಂಟು ಮಾಡೋಕೆ ಯತ್ನಿಸಿದ ಆರೋಪದಡಿ ಬ್ರಹ್ಮಾವರದ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಕೀರ್ತನ್ ಉಪಾಧ್ಯಾಯ ವಿರುದ್ಧ ಉಡುಪಿ ನಗರ ಪೊಲೀಸ್ ಠಾಣೆಯಲ್ಲಿ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಾಗಿದೆ. ಲ್ಯಾಪ್ರೋಸ್ಕೋಪಿ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಉಪಾಧ್ಯಾಯ ಲೋನ್ಲಿ ಸ್ಟ್ರೇಂಜರ್ ಅನ್ನೋ ಹ್ಯಾಂಡಲ್ನ ಎಕ್ಸ್ ಖಾತೆಯನ್ನ ಹೊಂದಿದ್ದಾರೆ. ಜುಲೈ 13ರಂದು ಎಕ್ಸ್ನಲ್ಲಿ ಅಭಿ ಅಂಡ್ ನಿಯು ಖಾತೆಯಿಂದ ಈ ಜಗತ್ತಿನಲ್ಲಿ ನೀವು ಏನಾದರೂ ಒಂದನ್ನ ಇಲ್ಲವಾಗಿಸೋಕೆ ಬಯಸೋದಾದ್ರೆ ಅದು ಯಾವುದು ಅಂತ ಪ್ರಶ್ನೆ ಮಾಡಲಾಗಿತ್ತು. ಅದಕ್ಕೆ ಡಾಕ್ಟರ್ ಉಪಾಧ್ಯಾಯ ತಮ್ಮ ಲೋನ್ಲಿ ಸ್ಟ್ರೇಂಜರ್ ಹ್ಯಾಂಡಲ್ನಿಂದ ಮುಸ್ಲಿಂ ಕಮ್ಯುನಿಟಿ ಅಂತ ಉತ್ತರಿಸಿದ್ದಾನೆ. ಜಗತ್ತಿನಿಂದ ಮುಸ್ಲಿಂ ಸಮುದಾಯವನ್ನ ಇಲ್ಲವಾಗಿಸೋಕೆ ಬಯಸ್ತೀನಿ ಅನ್ನೋ ಅರ್ಥ ನೀಡುವ ಡಾಕ್ಟರ್ ಕೀರ್ತನ್ ಉಪಾಧ್ಯಾಯ ಅವರ ಈ ಕಮೆಂಟ್ಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ಅದರ ಸ್ಕ್ರೀನ್ ಶಾಟ್ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿ ದೊಡ್ಡ ವಿವಾದಕ್ಕೆ ಕಾರಣ ಆಯಿತು. ವೈದ್ಯರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಕರ್ನಾಟಕ ಡಿಜಿಪಿಯನ್ನ ಟ್ಯಾಗ್ ಮಾಡಿ ಹಲವರು ಟ್ವೀಟ್ ಮಾಡಿದ್ದಾರೆ. ಈ ಬಗ್ಗೆ ಉಡುಪಿ ಜಿಲ್ಲಾ ಪೊಲೀಸ್ ಕಚೇರಿಯಲ್ಲಿ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ನ ಉಸ್ತುವಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಾ ಇರುವ ಪೊಲೀಸ್ ಉಪನಿರೀಕ್ಷಕ ಅಜ್ಮಲ್ ಇಬ್ರಾಹಿಂ ಇಗೆ ನೀಡಿದ ದೂರಿನಂತೆ ಪ್ರಕರಣ ದಾಖಲಾಗಿದೆ. ಇವರು ತಮ್ಮ ದೂರಿನಲ್ಲಿ ಈ ವಿಚಾರ ಜುಲೈ 14ನೇ ತಾರೀಕು ಸಂಜೆ 4:30 ಸುಮಾರಿಗೆ ಗಮನಕ್ಕೆ ಬಂದಿದ್ದು, ಮುಸ್ಲಿಂ ಧರ್ಮದ ವಿರುದ್ಧ ಅವಹೇಳನಕಾರಿ ಮತ್ತು ಪ್ರಚೋದನಕಾರಿಯಾಗಿ ಕಮೆಂಟ್ ಮಾಡುವ ಮೂಲಕ ಧರ್ಮಗಳ ನಡುವೆ ದ್ವೇಷವನ್ನ ಉಂಟು ಮಾಡಿ ಕೋಮು ಸೌಹಾರ್ದತೆಗೆ ಧಕ್ಕೆ ತರೋಕೆ ಪ್ರಯತ್ನಿಸಿದ ಲೋನ್ಲಿ ಸ್ಟ್ರೇಂಜರ್ ಖಾತೆಯನ್ನ ಹೊಂದಿರುವ ಡಾಕ್ಟರ್ ಕೀರ್ತನ್ ಉಪಾಧ್ಯಾಯ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ತಿಳಿಸಿದ್ದಾರೆ. ಅದರಂತೆ ಉಡುಪಿ ನಗರ ಪೊಲೀಸ್ ಠಾಣೆಯಲ್ಲಿ ಆರೋಪಿ ಡಾಕ್ಟರ್ ಕೀರ್ತನ್ ಉಪಾಧ್ಯಾಯ ವಿರುದ್ಧ ಭಾರತೀಯ ನಾಗರಿಕ ಸಂಹಿತೆ ಕಲಂ 196, 353ರ ಅಡಿಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ನಡೀತಾ ಇದೆ. ಈ ಟ್ವೀಟ್ ವೈರಲ್ ಆಗ್ತಾ ಇದ್ದಂತೆ ಡಾಕ್ಟರ್ ಉಪಾಧ್ಯಾಯ ತನ್ನ ಪೋಸ್ಟ್ ಅನ್ನ ಡಿಲೀಟ್ ಮಾಡಿ ಮತ್ತೊಂದು ಟ್ವೀಟ್ ಮಾಡಿದ್ದು, ಅದರಲ್ಲಿ ಯಾರೋ ತನ್ನ ಖಾತೆಯನ್ನ ಹ್ಯಾಕ್ ಮಾಡಿದ್ದಾರೆ ಅಂತ ತಿಳಿಸಿದ್ದಾರೆ. ಆದರೆ ಈ ಸಂಬಂಧ ಡಾಕ್ಟರ್ ಉಪಾಧ್ಯಾಯ ಯಾವುದೇ ಠಾಣೆಯಲ್ಲೂ ದೂರು ದಾಖಲಿಸಿಲ್ಲ ಅಂತ ಪೊಲೀಸ್ ಮೂಲಗಳು ತಿಳಿಸಿವೆ. ಡಾಕ್ಟರ್ ಕೀರ್ತನ್ ಉಪಾಧ್ಯಾಯ ತಾನು ಮಾಡಿದ್ದ ವಿವಾದಾತ್ಮಕ ಟ್ವೀಟ್ ಅನ್ನ ಡಿಲೀಟ್ ಮಾಡಿ ತನ್ನ ಎಕ್ಸ್ ಖಾತೆಯನ್ನು ಲಾಕ್ ಮಾಡಿ ಅವರ ಯಾವುದೇ ಟ್ವೀಟ್ ಅನ್ನ ಯಾರೂ ನೋಡೋಕೆ ಆಗೋದಂತೆ ಮಾಡಿದ್ದಾರೆ ಅಂತ ಆಲ್ಟ್ ನ್ಯೂಸ್ನ ಮೊಹಮ್ಮದ್ ಜುಬೇರ್ ಹೇಳಿದ್ದಾರೆ. ಅವರ ಹ್ಯಾಂಡಲ್ ಲೋನ್ಲಿ ಸ್ಟ್ರೇಂಜರ್ ಇದ್ದಿದ್ದು ಈಗ ಸ್ಟ್ರೇಂಜರ್ ಸೋಲೋ ಅಂತ ಬದಲಾಗಿದೆ. ಡಾಕ್ಟರ್ ಕೀರ್ತನ್ ಉಪಾಧ್ಯಾಯ ಈ ಹಿಂದೆನೂ ಇದೇ ರೀತಿಯ ಇಸ್ಲಾಂ ದ್ವೇಷಿ ಟ್ವೀಟ್ ಮಾಡಿದ್ದಾರೆ ಅಂತ ಜನ ಅವರ ಈ ಹಿಂದಿನ ಟ್ವೀಟ್ಗಳ ಸ್ಕ್ರೀನ್ ಶಾಟ್ಗಳನ್ನ ಶೇರ್ ಮಾಡಿದ್ದಾರೆ. ಈಗ ಡಾಕ್ಟರ್ ಕೀರ್ತನ್ ಉಪಾಧ್ಯಾಯ ಅವರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಮುಂದೆ ಯಾವ ರೀತಿಯಲ್ಲಿ ಕಾನೂನು ಕ್ರಮ ಆಗತ್ತೆ ಅಂತ ಕಾದ್ ನೋಡ್ಬೇಕಿದೆ. ಈ ಹಿಂದೆ ಇದೇ ರೀತಿ ಇನ್ನೊಬ್ಬ ವೈದ್ಯ ದ್ವೇಷ ಕಮೆಂಟ್ ಮಾಡಿ ವಿವಾದವಾದಾಗ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಈ ಬಗ್ಗೆ ಸ್ಪಷ್ಟವಾಗಿ ಸುತ್ತೋಲೆ ಹೊರಡಿಸಿತ್ತು. ವೈದ್ಯರಿಂದ ಇಂತಹ ದ್ವೇಷ, ಅಸಹನೀಯ ವರ್ತನೆಯನ್ನು ಸಹಿಸೋದಿಲ್ಲ ಅಂತ ಹೇಳಿತ್ತು. ಈಗ ಡಾಕ್ಟರ್ ಕೀರ್ತನ್ ಉಪಾಧ್ಯಾಯ ವಿರುದ್ಧ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಯಾವ ಕ್ರಮ ಕೈಗೊಳ್ಳಲಿದೆ ಅನ್ನೋದನ್ನು ಕಾದ್ ನೋಡಬೇಕಿದೆ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು, ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.